ಹಾಯ್ ಫ್ರೆಂಡ್, ಇದು ಗುರುವಾರದ ವ್ಲಾಗ್. ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕೆಲಸ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಿತ್ತು. ಟೈಮ್ ಬಂದು 3:30 ಆಗೋಗಿದೆ ಬೆಳಿಗ್ಗೆ. ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಒರೆಸ್ಕೊಂಡು ಒಂದೇ ಇಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅಲ್ಲಿಂದ ಬಂದು ದೇವ್ರ ಮನೆ ಅಂದರೆ ಅದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಅದೆಲ್ಲ ಇಡೋದಿಲ್ಲ. ಹಾಗೆ ಅಲ್ಲಿಂದ ಬಂದು ದೇವ್ರ ಮನೆಗೆ ಬಂದು ಮನೆ ದೇವ್ರ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊತಾ ಇದ್ದೆ. ಫಸ್ಟ್ ಮನೆ ದೇವ್ರ ಪೂಜೆ ಆಗಬೇಕಲ್ವಾ, ಕಳಸ ಎಲ್ಲ ಇಟ್ಟು ಬಂದು ದೀಪಕ್ಕೆ ಬತ್ತಿ ಹಾಕ್ತಾಯಿದ್ದೆ. ನಮ್ಮ ಮನೆ ಬತ್ತಿ ಭಾರಿ ಹಿಂಸೆ ಹಾಕೋದು ದೀಪಕ್ಕೆ. ಒಬ್ಬಳು ಬೇರೆ ನನ್ನ ಮಗಳು ಬೇರೆ ಇನ್ನೂ ಮಲಗಿದ್ದಿದ್ದಿಲ್ಲ. ಹಾಗೆ ಬತ್ತಿ ಹಾಕ್ಕೊಂಡು ಮನೆ ದೇವ್ರಿಗೆ ಹೂವೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ಬಂದೆ. ಬಂದು ದೇವ್ರ ಫೋಟೋಗೆಲ್ಲ ಹೂವಿನ ಅಲಂಕಾರ ಮಾಡಿ ನೀಟಾಗಿ ಅದೇ ಸ್ವಲ್ಪ ಲೇಟ್ ಆಯಿತು. ದೇವರಿಗೆ ಹೂವಿನ ಅಲಂಕಾರ ಮಾಡೋದಿಲ್ಲ ಮನೆ ದೇವರಿಗೆ. ಫಸ್ಟು ಮೇನ್ ಮನೆ ದೇವ್ರ ಪೂಜೆ ಮಾಡಬೇಕಲ್ವಾ. ಮನೆ ದೇವರಿಗೆ ಹೂವೆಲ್ಲ ಮಾಡಿಸಿ, ಇವತ್ತು ಒಬ್ಬಳು ಬೇರೆ ಇನ್ನೂ ನನ್ನ ಮಗಳು ಮಲಗಿದ್ಲು, ಇನ್ನೂ ಎದ್ದಿರಲಿಲ್ಲ. ಸುಸ್ತಾಗೋಗ್ಬಿಡ್ತು ನನಗೂ. ಬೆಳಗ್ಗಿನ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಒಬ್ಬಳೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಕೆಲಸ ಮಾಡ್ಕೊಳ್ಳೋ ಹೊತ್ತಿಗೆ ಹಾಗೆ ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡು ಅಲ್ಲಿಂದ ರೆಡಿ ಮಾಡಿಕೊಂಡೆ. ಕಳಸಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕಾಗಿತ್ತು. ನಂದು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ 4:30 ಹತ್ತತ್ರ 4:45 4:45 ಆಗೋಗಿತ್ತು ಟೈಮ್. ಅಲ್ಲಿಂದ ರೆಡಿ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಹೂ ಮಾಡಿಸಿ, ರಾಘವೇಂದ್ರ ಸ್ವಾಮಿಗೆಲ್ಲ ಹೂ ಮಾಡಿಸಿ ಫೋಟೋಗೆಲ್ಲ. ಹಾಗೆ ಅಲ್ಲಿಂದ ಬಂದು ತುಪ್ಪದ ಬತ್ತಿ ರೆಡಿ ಮಾಡಿಕೊಂಡೆ. ರಾಘವೇಂದ್ರ ಸ್ವಾಮಿಗೆ ತುಪ್ಪದ ಬತ್ತಿ ರೆಡಿ ಮಾಡಿಕೊಂಡು ಮಾಡ್ಕೊಳಕ್ಕಾಗಲಿಲ್ಲ ಪೂಜೆ ಮಾಡೋದೆಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಪೂಜೆ ಎಲ್ಲ ಆದಮೇಲೆ ಟೈಮ್ ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಬೇರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಹೊರಟೆ ದೇವಸ್ಥಾನಕ್ಕೆ. ರಾಘವೇಂದ್ರ ಸ್ವಾಮಿಗೆಲ್ಲ ಪೂಜೆ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೈಲಾದಷ್ಟು ರಾಯರಿಗೆ ಸೇವೆ ಮಾಡಿದ್ದೀನಿ. ಏನೋ ಅಂದ್ಕೊಂಡಿದ್ದೀನಿ 7 ವಾರದೊಳಗಡೆ ಅದನ್ನು ರಾಘವೇಂದ್ರ ಸ್ವಾಮಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬೇಗ ಹೂವಿನ ಪ್ರಸಾದನೂ ಕೊಟ್ಟರು, ತುಳಸಿ ಪ್ರಸಾದನೂ ಕೊಟ್ಟರು. ತುಂಬ ಖುಷಿ ಆಯಿತು. ಅದನ್ನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಟೈಮ್ ಪೂಜೆ ಮಾಡೋದ್ರೊಳಗಡೆ 4:45 ಹೋಗ್ಬಿಟ್ಟಿತ್ತು. ಅದಕ್ಕೆ ಯಾವುದೂ ಕ್ಲಿಪ್ಪಿಂಗ್ ತೊಗೊಂಡಿದ್ದಿಲ್ಲ. ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗಾಗಪ್ಪ ಬೇಗ ಹೂವಿನ ಪ್ರಸಾದ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವರನ್ನೇ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ದೇವಸ್ಥಾನ ಬೇರೆ ಟೈಮ್ ಆಗಿತ್ತು. ಇವತ್ತು ಪ್ರಸಾದ ಏನೂ ಮಾಡಿರಲಿಲ್ಲ. ಆಮೇಲೆ ಹಾಲು, ಕಲ್ಲು ಸಕ್ಕರೆ ಇಟ್ಟು ಪೂಜೆ ಮಾಡಿದ್ದೆ. ಆಮೇಲೆ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇವತ್ತು ರಾಘವೇಂದ್ರ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇವತ್ತು ಬೆಳಗ್ಗೆನೇ ತುಂಬ ಅಂದರೆ ಅಷ್ಟು ಬೇಗನೆ ಅವರು ಅಲಂಕಾರ ಮಾಡಿ ರಾಘವೇಂದ್ರ ಸ್ವಾಮಿಗೆ ಪೂಜೆ ಎಲ್ಲ ಮಾಡಿದರು. ನಾನು ಹೋಗಿ ಭಗವಂತನಿಗೆ ಹೆಜ್ಜೆ ನಮಸ್ಕಾರ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಹಾಗೆ ಅಲ್ಲಿ ಬೆಳ್ಳಿ ರಥ ಇದೆ ರಾಘವೇಂದ್ರ ಸ್ವಾಮಿದು, ಅದಕ್ಕೊಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ಬೆಳಗ್ಗೆ 6 ಗಂಟೆ ಆಗಿತ್ತು. ಅಷ್ಟರೊಳಗಡೆ ಎಲ್ಲ ರೆಡಿ ಆಗಿತ್ತು ಪೂಜೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮಹಾಮಂಗಳಾರತಿ ಆಗ್ತಾಯಿತ್ತು ರಾಘವೇಂದ್ರ ಸ್ವಾಮಿಗೆ. ಹಾಗೆ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಬಾಯ್.